ಇಂದು ಬೆಂಗಳೂರಿನಲ್ಲಿ ನಿವೃತ್ತ ನ್ಯಾಯಮೂರ್ತಿಯಾಗಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರ ಅವೈಜ್ಞಾನಿಕ ವರದಿಯ ವಿರುದ್ಧ ಕರ್ನಾಟಕ ರಾಜ್ಯ ಬಲಗೈ ಸಮುದಾಯದ ಒಕ್ಕೂಟದ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನೆಯ ನೇತೃತ್ವವನ್ನ ಉರಲಿಂಗ ಪೆದ್ದಿ ಮಠದ ಜ್ಞಾನಪ್ರಕಾಶ ಸ್ವಾಮೀಜಿ ಅವರು ವಹಿಸಿಕೊಂಡಿದ್ದರು. ಮಾಜಿ ಎಂಎಲ್ಎಗಳು, ಮಾಜಿ ಮಂತ್ರಿಗಳು, ಕರ್ನಾಟಕ ರಾಜ್ಯದ ಬಲಗೈ ಸಮುದಾಯದ ಎಲ್ಲ ಪಕ್ಷಗಳ ಹಾಗೂ ಎಲ್ಲ ಸಂಘಟನೆಗಳ ಮುಖಂಡರು ಭಾಗವಹಿಸಿದ್ದರು. ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಬಲಗೈ ಸಮುದಾಯದ ಮರಣ ಶಾಸನವಾಗಿದೆ. ಇದನ್ನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಪರಿಷ್ಕರಣೆಗೊಳಿಸಬೇಕು. ಒಂದು ವೇಳೆ ಪರಿಷ್ಕರಣೆಗೊಳಿಸದೆ ಇದನ್ನ ಜಾರಿ ಮಾಡಿದರೆ ಮುಂದೆ ಬರುವ ದಿನಗಳಲ್ಲಿ ಬಲಗೈ ಸಮುದಾಯ ತಕ್ಕ ಉತ್ತರ ನೀಡಲಿದೆ ಎಂದು ಮುಖಂಡರುಗಳು ಎಚ್ಚರಿಕೆ ನೀಡಿದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಪ್ರತಿ ಜಿಲ್ಲೆಯಿಂದ ಅನೇಕ ಮುಖಂಡರುಗಳು, ಸಾಹಿತಿಗಳು, ಮಾಜಿ ಹಾಗೂ ಹಾಲಿ ಎಂಎಲ್ಎಗಳು, ಸಂಘ ಸಂಸ್ಥೆಗಳ ಮುಖಂಡರು, ಮಹಿಳೆಯರು, ವಿದ್ಯಾರ್ಥಿಗಳು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಜನ ಸೇರಿದ್ದರು. ಈ ಸಭೆಯನ್ನು ಉದ್ದೇಶಿಸಿ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ಮಾತನಾಡಿದರು. ಮುಂದುವರೆದಂತ ಮಾದಿಗರಿದ್ದಾರೆ, ಮಾದಿಗರ ಒಳಗಡೆ ಚಮ್ಮಾರಿದ್ದಾರೆ, ಡೋಹಾರಿದ್ದಾರೆ, ಅಲ್ಲಿ ದಕ್ಲಿಗರಿದ್ದಾರೆ, ಮತ್ತೆ ಸಮಗಾರಿದ್ದಾರೆ. ಅವರೆಲ್ಲರೂ ಮಾದಿಗರು ಒಬ್ಬರೇ ಅವರೆಲ್ಲರ ಹಕ್ಕನ್ನ ತಗೊಂಡ್ಬಿಟ್ಟಿದ್ದಾರೆ ಅಂತಕ್ಕಂಥದ್ದು ಅವರ ಮಾದಿಗರಿಗೆ ಆರೋಪ. ವಲಯರಿಗೆ ಏನು ಆರೋಪ ಅಂದ್ರೆ, ವಲಯದೊಳಗಡೆ ಪ್ರಬಲವಾಗಿರ್ತಕ್ಕಂಥ ಏನ್ ಜಾತಿಗಳಿದೆ, ಈ ವಲಯ, ಛಲವಾದಿ, ಆದಿ ಕರ್ನಾಟಕ ಏನ್ ಜಾತಿಗಳು ಬರ್ತಾವು, ಇವರು ಚನ್ನದಾಸರಿ, ಏನು ಮಾಲದಾಸರಿ, ಪರಿಯನ್ನು ಇವರೆಲ್ಲರೂ ಬಹಳ ತಿರಸ್ಕಾರದಿಂದ ನೋಡ್ತಾರೆ. ಅವರನ್ನ ಯಾರು ಹತ್ರಕ್ಕೆ ಸೇರಿಸ್ಕೊಳ್ತಾ ಇಲ್ಲ. ಹಾಗಾಗಿ ನಾನು ಈ ಚನ್ನದಾಸರಿ, ಈ ವಲಯದಾಸರಿ, ಈ ಮಾಲಾದಾಸರಿ, ಈ ಮುಂಡಾಳ್, ಈ ಮೊಗೇರ್, ಇವೆಲ್ಲ ಏನಿವೆ ಇವು ಸಮಾಜದ ಮುಖ್ಯ ವಾಹಿನಿಗೆ ಬಂದಿಲ್ಲ. ಸುಮ್ನಿರಪ್ಪ, ಮಾತಾಡಬೇಡಿ. ಸುಮ್ನಿರ, ಆಯ್ತು. ಸುಮ್ನಿರಪ್ಪ. ಸಮಾಜದ ಮುಖ್ಯವಾಹಿನಿಗೆ ಬರಲಿಲ್ಲ ಇವರು. ಭವಿಷ್ಯ ನಿಮಗೆ ಗೊತ್ತಿರಲಿ, ನಮ್ಮ ಮೈಸೂರು, ಮಂಡ್ಯ, ಹಾಸನ, ಕೊಡಗು ಎಲ್ಲಾ ಭಾಗಗಳಲ್ಲಿ ಬರ್ಸಕ್ ಹೋಗಿದ್ದಾರೆ. ಮನೆ ಹತ್ರ ಹೋದಾಗ ನಮ್ಮ ತಾಯಂದಿರು, ಇದೇನಪ್ಪ ಹೊಸ ಜಾತಿ ಹೇಳ್ತಾ ಇದೆಯಾ ನೀನು, ನಾವ್ಯಾಕೆ ಛಲವಾದಿ ಅಂತ ಬರ್ಸ್ಬೇಕು, ಏಕೇಸು ಅಂತ ಬರ್ಕೋ, ಏಕೇಸು ಅಂತ ಬರ್ಕೋ ಅಂತ ಬರ್ಸ್ಬಿಟ್ಟಿದ್ದಾರೆ. ಬೀದರಲ್ಲಿ ಬಹಳ ಸ್ಪಷ್ಟವಾಗಿದೆ, ಗುಲ್ಬರ್ಗ ಸ್ಪಷ್ಟವಾಗಿದೆ, ದಾವಣಗೆರೆಯಲ್ಲಿ ಛಲವಾದಿಗಳು ಬರೆದಿದ್ದಾರೆ. ಆದ್ರೆ ಚಿತ್ರದುರ್ಗದಲ್ಲಿ 65,000 ಇರತಕ್ಕಂಥ ಛಲವಾದಿಗಳು. ನಮ್ಮ ನಿರಂಜನ್ ಎಲ್ಲಿದ್ದಾರೆ, HK ಬಸವರಾಜನ್ ಇದ್ದಾರೆ. 65,000 ಇರತಕ್ಕಂಥ ಛಲವಾದಿಗಳನ್ನ ಕೇವಲ 700 ಅಂತ ಬರೆದಿರೋದು ಎಷ್ಟು ಸರಿ? ಈಗ ಮೊಟ್ಟ ಮೊದಲ ಬಾರಿಗೆ ನಾಳೆ ಕ್ಯಾಬಿನೆಟ್ ನಲ್ಲಿ ಏನ್ ಬರ್ತಾ ಇದೆ, ಚಿತ್ರದುರ್ಗದ ವರದಿಯನ್ನೇ ಬಿಡುಗಡೆ ಮಾಡಿ ಅಂತ ನಾವೇನಾದ್ರು ಡಿಮ್ಯಾಂಡ್ ಮಾಡಿದ್ರೆ, ನಾಳೆ ಬರೀ ಚಿತ್ರದುರ್ಗ ಒಂದೇ, ಇನ್ನೇನ್ ಬೇಡ, ಚಿತ್ರದುರ್ಗದ ವರದಿಯನ್ನೇ ಬಿಡುಗಡೆ ಮಾಡಿ, ನಾಳೆ ಬಿಡುಗಡೆ ಮಾಡಿ ಅಂದ್ರೆ 700 ಜನ ಛಲವಾದಿ ಬರ್ತಾರೆ. 700, 65,000 ಇದ್ದಾರೆ. ನಗರಸಭೆ ಅಧ್ಯಕ್ಷರು ನಿರಂಜನ್ 700 ಹೋಟೆಲ್ ಗೆಲ್ಲಕ್ಕಾಗುತ್ತಾ? ಯಾಕೆ ಈ ವರದಿಯನ್ನ ಅಪೂರ್ಣ ಅಂತ ಕರಿತೀವಿ ನಾವು ಅಂದ್ರೆ, ಮತಗಳ್ಳತನ ಅಂತೇನು ಎಲ್ಲ ಬಡ್ಕೊಳ್ತಾ ಇದ್ರಲ್ಲ ರಾಜ್ಯದಲ್ಲಿ, ಇಲ್ಲಿ ಜಾತಿನೂ ಕಳ್ಳತನ ಆಗ್ಬಿಟ್ಟಿದೆ ಅಂತ ನಾವು, ಮತಗಳ್ಳತನ ಅಂತೇನು ಮಾಡಿದ್ರಲ್ಲಪ್ಪ, ಇದೇ ಜಾಗದಲ್ಲಿ ಮತಗಳ್ಳತನ ಆಗಿದೆ ಅಂತ ಹೇಳೋದು. ನನಗೆ ಚಿತ್ರದುರ್ಗದ ರಿಪೋರ್ಟ್ ನೋಡ್ಬಿಟ್ಟು ಇಲ್ಲಿ ಜಾತಿನೂ ಕಳ್ಳತನ ಆಗ್ಬಿಟ್ಟಿದೆ. ಬಲಗೈ ಸಂಬಂಧಿತ ಜಾತಿಗಳ ಗುಂಪು ಸ್ಪಷ್ಟವಾಗಿ ನಾಗಮೋಹನ್ ದಾಸ್ ಅವರ ಕೈಯಲ್ಲಿದೆ. ಎಡಗೈ ಸಂಬಂಧಿತ ಜಾತಿಗಳ ಗುಂಪು ಸ್ಪಷ್ಟವಾಗಿ ಸರ್ಕಾರದ ನೋಟಿಫಿಕೇಶನ್ ಅವ್ರ ಹತ್ರ ಇದೆ. ಎಡಗೈ ಬಲಗೈ ಅಲ್ಲದ ಕೊಲಂಬೋ ಜಾತಿಗಳೇನಿದೆ ಅದರ ಪಟ್ಟಿನೂ ಅವ್ರ ಹತ್ರ ಇದೆ. ನಾನು ಸನ್ಮಾನ್ಯ ನ್ಯಾಯಮೂರ್ತಿಗಳು ಕೇಳ್ಕೊಳ್ಳೋದು, ವಲಯರು ಅತ್ಯಂತ ಪ್ರಬಲವಾಗಿದ್ದು ವಲಯರಿಗೆ ಸಂಬಂಧಿತ ಸಣ್ಣ ಪುಟ್ಟ ಜಾತಿಗಳ ಹಕ್ಕನ್ನ ಕಿತ್ಕೊಂಡಿದ್ದಾರೆ ಅಂತ ಅವ್ರು ರಿಪೋರ್ಟ್ ಹೇಳ್ತಾ ಇದ್ದೀರಲ್ಲ, ನೀವು ಆ ಜಾತಿಗಳನ್ನ
ಎ ಗ್ರೂಪ್ ಮಾಡಿ ಅಲ್ಲಿ ಸೇರಿಸೋದಕ್ಕಿಂತ ನಮ್ಮ ಗ್ರೂಪ್ಗಳಲ್ಲೇ ಅವ್ರನ್ನ ಸೇರಿಸಿ, ನಮ್ಮ ಗುಂಪುಗಳಲ್ಲೇ ಅವ್ರನ್ನ ಸೇರಿಸಿ, ನಮ್ಮ ಗುಂಪುಗಳಲ್ಲಿ ಅವ್ರನ್ನ ಸಪರೇಟ್ ಮಾಡಿ ಅವರಿಗೆ ನಮ್ಮದೇ ಮೀಸಲಾತಿಯನ್ನು ಕೊಡಬೇಕಾಗಿತ್ತಲ್ಲ. ಅವ್ರಿಗೆ ನಾವು ಯಾರಿಗೂ ಕೇಳ್ತಾ ಇರಲಿಲ್ಲ, ನಮ್ಮದೇ ಕೊಡಬೇಕಾಗಿತ್ತು. ನೀವು ತಗೊಂಡೋಗಿ ಮಾದಿಗರಿಗೆ ಕೊಟ್ಬಿಟ್ರೆ, ಮಾದಿಗ ಸಮುದಾಯಕ್ಕೆ ಕೊಟ್ರೆ, ಈಗಾಗಲೇ ಮೈಸೂರಲ್ಲಿ ನಿನ್ನೆ ಅರ್ಜಿ ಹಾಕಿದರೆ ತಹಸೀಲ್ದಾರ್ ಆಫೀಸ್ಗೆ. ಏನಂತ ಅರ್ಜಿ ಹಾಕಿದರೆ, ನಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಿ ಅಂತ. ಅವ್ರು ಎಂಡೋಸ್ಮೆಂಟ್ ಏನು ಕೊಟ್ಟಿದ್ದಾರೆ? ಎಂಡೋಸ್ಮೆಂಟ್ ಅಂದ್ರೆ ನಿಮ್ಗೆ ಈಗಾಗಲೇ ಆದಿ ಕರ್ನಾಟಕ ಸರ್ಟಿಫಿಕೇಟ್ ಕೊಟ್ಟಾಗಿದೆ, ನಿಮ್ಗೆ ವಲಯ ಸರ್ಟಿಫಿಕೇಟ್ ಕೊಡಕ್ ಬರಲ್ಲ. ನಾಳೆ ಏನಾದ್ರು ಕಾಲ ಆಯ್ತು, ಶಿಕ್ಷಣ ಇಲಾಖೆಯಲ್ಲಿ 16,000 ಟೀಚರ್ ಪೋಸ್ಟ್ ಕಾಲ ಆದ್ರೆ ನಮ್ಮ ಮಕ್ಕಳುಗಳು ಯಾವ ಸರ್ಟಿಫಿಕೇಟ್ ತಗೋಬೇಕು? ಇದನ್ನ ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸ್ಬೇಕು. ಇಲ್ಲಿ ಸೇರಿರ್ತಕ್ಕಂಥ ನಾವು ತೀರ್ಮಾನ ತಗೋಬೇಕು. ಈ ನಾಗಮೋಹನ್ ದಾಸ್ ವರದಿಯಲ್ಲಿ ಮಿಶ್ರಣ ಆಗಿರ್ತಕ್ಕಂಥ ಏನಿದೆ, ಮಿಶ್ರ ಆಗಿರ್ತಕ್ಕಂಥ ಜಾತಿಗಳು ಮಾದಿಗ ಸಂಬಂಧಿತ ಜಾತಿಗಳಿಗೆ ಬಲಗೈ ಸಂಬಂಧಿತ ಜಾತಿಗಳನ್ನ ಸೇರಿಸಿದ್ರೆ ಅಲ್ಲಿ ಹೆಂಗೆ ನಾವು ಕ್ಲೈಮ್ ಮಾಡಬೇಕು? ಅಥವಾ ಮಾದಿಗ ಸಂಬಂಧಿತ ಜಾತಿಗಳನ್ನ ನಮ್ಮ ಬಲಗೈ ಸಂಬಂಧಿತ ಜಾತಿಗಳಿಗೆ ಸೇರಿಸಿದ್ರೆ ಅಲ್ಲಿ ಹೆಂಗ್ ಕ್ಲೈಮ್ ಮಾಡಬೇಕು? ಅವ್ರು ಹೇಳ್ತಾರೆ ಎಲ್ಲಿದ್ರು ಸರ್ಟಿಫಿಕೇಟ್ ಕೊಡ್ತಾರೆ ಅಂತ, ಎಲ್ಲೂ ಕೊಡ್ತಾ ಇಲ್ಲ, ಎಲ್ಲೂ ಕೊಡ್ತಾ ಇಲ್ಲ. ಹೀಗಾಗಿ ನಾಗಮೋಹನ್ ದಾಸ್ ಅವರ ವರದಿ ಏನ್ ಮಾಡಬೇಕಾಗಿತ್ತು? 3 ಗುಂಪುಗಳಾಗಿ ಮಾಡಿದ್ರು ಸಾಕಾಗಿತ್ತು. ಒಂದು ಹೆಚ್ಚು, ಒಂದು ಎಮ್ಮು, ಒಂದು ಸಿ. ಹೆಚ್ಚು ಅಂದ್ರೆ ಏನು? ವಲಯ ಸಂಬಂಧಿತ ಜಾತಿಗಳ ಗುಂಪು. ಅದು ಯಾವುದೇ ಆಗಿರ್ಲಿ, ನಮ್ಮ ಸಮುದಾಯ ಪರಿಯನ್ ಆಗಿರ್ಲಿ, ಮಾಲಾ ಆಗಿರ್ಲಿ, ತಮಿಳುನಾಡು ಆಂಧ್ರದಿಂದ ಕಸ ಹೊಡೆಯಕ್ಕೆ ಬಂದವರು ಕೇವಲ ಮಾದಿಗರಷ್ಟೇ ಅಲ್ಲ. ತಮಿಳುನಾಡಿನಿಂದ ಆಂಧ್ರದಿಂದ ಕಸ ಹೊಡೆಯಕ್ಕೆ ಕಕ್ಕಸ್ ಬೆಳೆಯಕ್ಕೆ ಬಂದಿರೋದು ಕೇವಲ ಮಾದಿಗ ಜನಾಂಗ ಅಷ್ಟೇ ಅಲ್ಲ. ಅದರಲ್ಲಿ ಪರಿಯನ್ನು ಮಾಲ ನಮ್ಮ ಬಲಗೈ ಸಂಬಂಧಿತ ಜಾತಿಗಳಿವೆ. ಅಲ್ಲಿ ತಮಿಳುನಾಡಿನ ಪೆರಿಯಾರ್ ಕಾಲದಲ್ಲಿ ಎಡಂಗೈ ಬಲಂಗೈ, ಪೆರಿಯಾರ್ ಕಾಲದಲ್ಲೇ ಎಡಂಗೈ ಬಲಂಗೈ. ಬೆಂಗಳೂರಿನಲ್ಲಿ ಕಸ ಹೊಡಿತಕ್ಕಂಥವ್ರು, ಶ್ರೀರಾಮ್ಪುರದಲ್ಲಿ ವಾಸ ಮಾಡ್ತಕ್ಕಂಥವ್ರು, ನಮ್ಮ ಬೆಂಗಳೂರು ಶ್ರೀರಾಮ್ಪುರದಲ್ಲಿ ಯಾರು? ಎಲ್ಲರೂ ಪರ್ಯ ಮಾಲ. ಇವ್ರ ಜಾತಿಗಳು ಎಡಗೈ ಜಾತಿ ಮಾದಿಗ ಸಮುದಾಯದ ಜಾತಿಗೆ ಸೇರಿಸಿ ಅಂತ ಯಾರು ಅರ್ಜಿ ಕೊಟ್ಟಿದ್ದವರು? ಯಾರು ಅರ್ಜಿ ಕೊಟ್ಟಿದ್ದವರು? ಹಾಗಾಗಿ ನಾಗಮೋಹನ್ ದಾಸ್ ಅವರಿಗೆ ಸಾಮಾಜಿಕ ನ್ಯಾಯ ಮತ್ತು ಮಂಡಲ್ ವರದಿ ಮೇಲೆ ಬಹಳ ಪ್ರೀತಿ ಇದ್ದಿದ್ರೆ ಸಮಾನರ ಜೊತೆಯಲ್ಲಿ ಅಸಮಾನರನ್ನ ಸೇರಿಸಬಾರ್ದು ಅಂತಕ್ಕಂಥದ್ದು ಏನಾದ್ರು ನಿಮ್ ತಲೆಯಲ್ಲಿ ಇದ್ದಿದ್ರೆ, ಸಮಾನರು ಯಾರು? ವಲಯ ಮತ್ತು ಮಾದಿಗ ಇನ್ನು ಬೀದಿಲೇ ನಿಂತಿದ್ದೀವಿ. ನಮ್ಮನ್ನೆಲ್ಲಿ ಸಮಾನರು ಅಂತ ಕಂಡಿದ್ದೀರಿ ನೀವು? ನಾವೆಲ್ಲಿ ಸಮಾನರಾಗಿದ್ದೀವಿ? ನಮ್ಮಿಬ್ಬರನ್ನೂ ಬೀದಿಲೇ ನಿಲ್ಲಿಸಿದ್ರಿ ಶಾಶ್ವತವಾಗಿ. ವಲಯ ಮತ್ತು ಮಾದಿಗ ಅಂತಕ್ಕಂಥ 2 ಸಮುದಾಯಗಳೇನಿದೆ, ಅದಕ್ಕೆ ಸಂಬಂಧಿಸಿದ ಎಲ್ಲ ಉಪಜಾತಿಗಳೇನಿದೆ, ಅವೆಲ್ಲವೂ ಸಹ ಇವತ್ತು ಬಲಗೈ ಮತ್ತು ಎಡಗೈ ಒಳಗಡೆ ಮಿಶ್ರಣ ಮಾಡಿ ಇಡೀ ಸರ್ಕಾರ ನಾಳೆ ಏನಾದ್ರೂ ಯಥಾವತ್ತು ಜಾರಿ ಮಾಡ್ತೀವಿ ಅಂತ ನೀವು ಜಾರಿ ಮಾಡಿದ್ರೆ ಕಾನೂನಿನಲ್ಲಿ ತೊಡಕುಂಟಾಗ್ತದೆ, ಮತ್ತೆ ಕೋರ್ಟ್ಗೆ ಹೋಗಿ ಬೀಳುತ್ತೆ. ಆಗ ಮತ್ತೆ ನಮ್ಮ ಮೇಲೆ ಆಪಾದನೆ, ಬಲಗೈ ಸಮುದಾಯದವರು ವಿರೋಧ ಮಾಡಿದ್ರಪ್ಪ, ನಮ್ಮ ಬಾಯಿಗೆ ಅನ್ನ ನಮ್ಮ ತಟ್ಟೆಗೆ ಮಣ್ಣು ಹಾಕಿದ್ರು. ಇದು ಬೇಕಾ? ನಿಮಗೆ ಕೊಟ್ಟ ಅಧಿಕಾರ ಏನಂದ್ರೆ, ಮತ್ತೆ ಇವತ್ತು ಪ್ರಜಾವಾಣಿ ಆರ್ಟಿಕಲ್ ನೋಡಿದೆ, ಜಾತಿ ಆಧಾರಿತ ಸಮೀಕ್ಷೆ ಮಾಡಿಲ್ಲ, ವರ್ಗದ ಆಧಾರದಲ್ಲಿ ಸಮೀಕ್ಷೆ ಮಾಡಿದ್ದೀನಿ ಅಂತಿರಲ್ಲ. ಜಾತಿ ಯಾಕೆ ಕೇಳಿದ್ರಿ? ಮತ್ತೆ ಜಾತಿ ಯಾಕೆ ಕೇಳಬೇಕಾಗಿತ್ತು? ಯಾರೋ ಪ್ರಜಾವಾಣಿಲಿ ಆರ್ಟಿಕಲ್ ನೋಡಿದೆ ನಾನು. ನಾಗಮೋಹನ್ ದಾಸ್ ಅವರು ಜಾತಿ ಆಧಾರಿತ ಸಮೀಕ್ಷೆ ಮಾಡಿಲ್ಲ, ವರ್ಗಾಧಾರಿತ ಸಮೀಕ್ಷೆ ಮಾಡಿವಿ ಅಂತ ಹೇಳ್ತಾರಲ್ಲ, ಮತ್ತೆ ಜಾತಿ ಯಾಕೆ ಕೇಳಿದ್ರಿ? ನೋಡಿ, ಈ ವರದಿಯು ಅಪೂರ್ಣ ಅಂತ ನಾವು ಯಾಕೆ ಹೇಳ್ತಾ ಇದ್ದೀವಿ ಸಾಕ್ಷಿ ಸಮೇತವಾಗಿ ಅಂದ್ರೆ, ನಮ್ಮ ನಗರ ಪ್ರದೇಶದಲ್ಲಿ ಇಬ್ಬರು ಬಿಟ್ರೆ ರೇಷನ್ ಕಾರ್ಡು, ವೋಟರ್ ಐ ಡಿ, ಕ್ಯಾಸ್ಟ್ ಸರ್ಟಿಫಿಕೇಟ್, ಆರ್ ಡಿ ನಂಬರ್, ಇವು ಮೂರನ್ನು ಅದ್ಯಾವುದೋ ಪಾಪ ಸಣ್ಣ ಮೊಬೈಲ್ ಪಾಪ ಅವ್ರದ್ದು ಮೇಸ್ಟ್ರುಗಳದ್ದು, ಅಂಗನವಾಡಿ ಟೀಚರ್ಗಳದ್ದು,
ಆ ಮೊಬೈಲ್ನ ಕೊಟ್ಟು ನೀವು ಅಪ್ಲೋಡ್ ಮಾಡಿ ಅಂದ್ರೆ ಒಬ್ಬರು ತಕೊಳ್ತು, ಇಬ್ಬರು ತಕೊಳ್ತು, ಇನ್ನಿಬ್ಬರು ತಗೊಳ್ಳೇ ಇಲ್ಲ. ಈ ತರ 8 ಲಕ್ಷ ಮಕ್ಕಳು ಹೊರಗಿದ್ದಾರೆ ಅಂತಕ್ಕಂಥದ್ದನ್ನ ಸಾಕ್ಷಿ ಸಮೇತವಾಗಿ ನಾವು ಅರ್ಜಿ ಬರೆದು ಕೊಟ್ಟಿದ್ದೀವಿ ಅವ್ರ ಕೈಗೆ. ಅವರಿಗೆ ಅರ್ಜಿ ಬರೆದು ಕೊಟ್ಟಿದ್ದೇವೆ, ನೀವು 8 ಲಕ್ಷ ಕೈ ಬಿಡ್ತಾ ಇದ್ದೀರಾ ಅಂತ ಹೇಳಿ. ಅವರು ಲೆಕ್ಕ ತಗೊಂಡಿಲ್ಲ. ಅವರಿಗೆ ಯಾರು ಒತ್ತಡ ಎತ್ತ ಗೊತ್ತಿಲ್ಲ, ಅಥವಾ ಯಾರು ಅವ್ರ ಮೇಲೆ ಪರಿಣಾಮ ಬೀರಿದ್ರೋ ಗೊತ್ತಿಲ್ಲ. ತದನಂತರ ನಮ್ಮ ಸಮುದಾಯದವರು ಎಚ್ಚೆತ್ತು. ಈಗ ಮಾದಿಗ ಸಮುದಾಯದಲ್ಲಿ ಡೋಹಾರ್ ಬರ್ತಾರೆ, ಸಮಗಾರ್ ಬರ್ತಾರೆ, ಮೋಚಿ ಬರ್ತಾರೆ, ಎಲ್ಲ ಸಮುದಾಯವನ್ನು ಅವ್ರು ಒಟ್ಟಿಗೆ ಸೇರಿಸಿ ಅವ್ರು ಒಂದ್ ಕಡೆ ಕೂರಿಸಿದ್ದೀರ. ಅದೇ ನಮ್ಮ ಸಮುದಾಯದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಜಾತಿಗಳನ್ನ ಯಾಕೆ ನಮ್ಮ ಸಮುದಾಯಕ್ಕೆ ಸೇರಿಸಿಲ್ಲ? ಅವ್ರದನ್ನ ಅಲ್ಲಿ ಸೇರಿಸಿದ್ಮೇಲೆ ನಮ್ಮನ್ನ ಇಲ್ಲಿ ಸೇರಿಸ್ಬೇಕಾಗಿತ್ತಲ್ಲ, ನೀವು ಸೇರಿಸಿಲ್ಲ. ಇದು ಅಸಂವಿಧಾನಿಕ, ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧ ಇದೆ. ಹಾಗಾಗಿ ಏನಿವತ್ತು ಸರ್ಕಾರದ ಮುಂದೆ ಇವತ್ತು ಏನಾದರೂ ನಮ್ಮ ಹಿರಿಯರು ಮಾತಾಡದ ರೀತಿಯಲ್ಲಿ ಇದನ್ನ ಪರಿಷ್ಕರಿಸದೆ ಹೋದ್ರೆ, ಇದನ್ನೇನಾದ್ರೂ ಪರಿಶೀಲನೆ ಮಾಡದೆ ಪರಿಷ್ಕರಿಸದೆ ಹೋದ್ರೆ ಕಾನೂನಿನಲ್ಲಿ ಕುಣಿಕೆಯಾಗಿ ಬಿದ್ದೋಗ್ತದೆ. ಹೋಗಕ್ ರೆಡಿ ಅವ್ರಿಗಾಗ್ಲೇ ನಾವಲ್ಲ, ನಮ್ಮ ಮೇಲೆ ಯಾವತ್ತು ತಪ್ಪನ್ನು ಹೊರಿಸಬಾರದು, ಬೇರೆಯವರಿಗೆ ನಾವು ಅವಕಾಶ ಕೊಡಬಾರದು. ಕಾನೂನಲ್ಲಿ ಕೋರ್ಟ್ಗೆ ಹೋಗಿ ಇದು ಕೊಳೆಯೋ ರೀತಿಯಲ್ಲಿ ಮಾಡಬಾರ್ದು. ಇದನ್ನ ನಾಳೆ ಸಚಿವ ಸಂಪುಟದಲ್ಲಿ ನಮ್ಮ ಎಲ್ಲ ಸಚಿವರು, ಅವ್ರ ಸಚಿವರು ಎಲ್ಲರೂ ಕೂತ್ಕೊಂಡು ಆಗಿರ್ತಕ್ಕಂಥ ಲೋಪದೇಶಗಳನ್ನ ತಿದ್ದುಪಡಿ ಮಾಡಲೇಬೇಕು. ತಿದ್ದುಪಡಿ ಮಾಡಲಿಲ್ಲ ಅಂದ್ರೆ ಇದು ಕಾನೂನಿನ ಸಮರ ಆಗ್ಬಿಡುತ್ತೆ. ಮತ್ತೆ ನಾವು ಬಲಗೈ, ಎಡಗೈ, ಛಲವಾದಿ, ಮಹಾರು ಏನೆಲ್ಲ ನಾವು ಬಳಸ್ತಾ ಇದ್ದೀವಿ, ಮತ್ತೆ ಇವು ಗೊಂದಲದ ಗೂಡಾಗ್ತವೆ. ಮೈಸೂರಲ್ಲೇ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ, ಇನ್ನು ಗುಲ್ಬರ್ಗದಲ್ಲಿ ಹೆಂಗ್ ಕೊಡ್ತಾರೆ? ಬಲಗೈ ಸಮುದಾಯವನ್ನ ಎಡಗೈಗೆ ಹಾಕ್ಬಿಟ್ಟಾಗಲ್ಲ ಸರ್ಟಿಫಿಕೇಟ್ ಹೆಂಗ್ ಕೊಡ್ತಾರೆ? ಈ ತರದ ಗೊಂದಲವನ್ನ ನಾಗಮೋಹನ್ ದಾಸ್ ಅವರು ನಿವಾರಿಸಬೇಕಾಗಿದೆ. ಅದಕ್ಕೆ ನಮ್ಮ ಒತ್ತಾಯ ಏನು? ಬಲಗೈ ಸಂಬಂಧಿತ ಜಾತಿಗಳ ಪಟ್ಟಿ ನೋಟಿಫಿಕೇಶನ್ ಸರ್ಕಾರದ ಕೈಯಲ್ಲಿದೆ, ನಿಗಮಗಳ ಕೈಯಲ್ಲಿದೆ. ಆದಿಜಾಂಬವ ಮತ್ತೇನು ಮಾದಿಗ ಸಂಬಂಧಿತ ಜಾತಿಗಳ ಪಟ್ಟಿ ಸರ್ಕಾರದ ಕೈಯಲ್ಲಿದೆ. ಅದಲ್ಲದೆ ಏನು ಸಣ್ಣ ಪುಟ್ಟ ಜಾತಿ ಕೊಲಂಬೋಗಳಿದೆ ಅದು ಅವ್ರ ಕೈಲಿದೆ. ನೀವು ಕೂಡಲೇ ನಾಳೆ ಪರಿಷ್ಕರಣೆ ಮಾಡಿ ನಮ್ಮ ಮಕ್ಕಳಿಗೆ ಸ್ಪಷ್ಟವಾದಂತ ಜಾತಿ ಪ್ರಮಾಣ ಪತ್ರ ಸಿಗಬೇಕು. ಎಲ್ಲೇ ಅರ್ಜಿ ಹಾಕಿದ್ರು ಬಲಗೈ ಸಂಬಂಧಿತ ಜಾತಿಗಳು, ನೀವು ನಮ್ಮ ಸ್ನೇಹಿತರಿಗೆ ಹೇಳ್ತಾ ಇದ್ರು ವಲಯ ಅಂತ ಹೇಳದ, ಛಲವಾದಿ ಅಂತ ಹೇಳದ, ಬಲಗೈ ಅಂತ ಹೇಳದ, ಚನ್ನದಾಸರಿ ಹೇಳದ, ಅರೆ ಕೆಂಬಟ್ಟಿ ಒಲೆರು ಅಂತಿದ್ದಾರೆ. ಒಲೆರಲ್ಲಿ ಯಾರು? ಕೆಂಬಟ್ಟಿ ಒಲೆರು ಬಿಟ್ಟವ್ರು. ಅವ್ರು ಕೆಂಬಟ್ಟಿ ಒಲೆಯರ್ ಬಿಟ್ಬಿಟ್ಟವ್ರು. ಮಗ್ಗದ ಒಲೆಯರ್ ಅವ್ರೆ ಬಿಟ್ಬಿಟ್ಟವ್ರೆ. ಗಂಗರ್ಕರ್ ಒಲೆಯರ್ ಅವ್ರೆ ಬಿಟ್ಬಿಟ್ಟವ್ರೆ. ಮುಳ್ಳು ಒಲೆಯರ್ ಅವ್ರೆ, ಮುಳ್ಳು ಒಲೆಯರು ಬಿಟ್ಬಿಟ್ಟವ್ರು. ಮತ್ತೆ ಅವ್ರೇನ್ ಮಾಡ್ಬೇಕು? ಬಿಟ್ಬಿಟ್ಟಿದ್ದಾರೆ ಅವ್ರನ್ನ. ಹಾಗಾಗಿ ಈ ವರದಿ ಅಪೂರ್ಣ. ಹಾಗಂತ ನಾವು ಇದನ್ನ ಜಾರಿ ಮಾಡಬಾರ್ದು ಅಂತ ಎಲ್ಲೂ ಹೇಳಿಕೊಡುದು. ಯಾಕೆ ಅಂದ್ರೆ ಆ ಆಪಾದನೆ ನಮ್ಮ ತಲೆ ಮೇಲೆ ಬರ್ತದೆ. ನಮ್ಮ ಸಹೋದರರು ನಮ್ಮ ಮೇಲೆ 30 ವರ್ಷಗಳ ಕಾಲ ನಾವು ಹೋರಾಟ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಾವು ಎಲ್ಲೂ ಅವರನ್ನ ವಿರೋಧ ಮಾಡದೆ, ನಮ್ಮಿಬ್ಬರನ್ನ ಪ್ರತಿಷ್ಠಿತ ಗುಂಪುಗಳು ಏನು ಎಡಗೈ ಬಲಗೈ ಇದೆ, ಇವೆರಡನ್ನ ಒಡೆದ್ರೆ ಶಾಶ್ವತವಾಗಿ ಬಸಲಿಂಗಪ್ಪನವ್ರನ್ನ ಮುಗಿಸಿದ್ರು, ಶಾಶ್ವತವಾಗಿ ಬೀರಾಚೇರ್ನ ಮುಗಿಸಿದ್ರು, ಶಾಶ್ವತವಾಗಿ ಶ್ರೀನಿವಾಸ್ ಪ್ರಸಾದ್ ಮುಗಿಸಿದ್ರು, ಶಾಶ್ವತವಾಗಿ ರಂಗನಾಥ್ ಸಾಹೇಬ್ರು ಮುಗಿಸಿದ್ರು. ಈಗ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಮುನಿಯಪ್ಪ ಆಗಿರ್ಬೋದು, ಅಥವಾ ಪರಮೇಶ್ವರ್ ಆಗಿರ್ಬೋದು, ಮಾದೇವಪ್ಪ ಆಗಿರ್ಬೋದು, ತಿಮ್ಮಾಪುರ ಆಗಿರ್ಬೋದು, ನಮ್ಮ ಸೋದರ, ನಮ್ಮ ಹಿರಿಯರನ್ನ ಖಂಡಿತವಾಗಲೂ ಮುಗಿಸ್ತಕ್ಕಂಥ ಹುನ್ನಾರ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಇವರು ರಾಜ್ಯಾಧಿಕಾರಕ್ಕೆ ಬರಬಾರದು. ಇದು ಅವರ ಹಿಂದೆ ಇರತಕ್ಕಂಥ ತಂತ್ರ. ಎಲ್ಲಿ ಅಂಕಿಅಂಶಗಳು ಜಾಸ್ತಿ ಬಂದ್ರೆ
ಇವರು ರಾಜಕೀಯ ಹಕ್ಕು ಅಧಿಕಾರಿಗಳನ್ನ ಕೇಳ್ತಾರೆ. ರಾಜ್ಯದ ಮುಖ್ಯಮಂತ್ರಿ ಹುದ್ದೆಯನ್ನ ಕೇಳ್ತಕ್ಕಂಥ ತಾಕತ್ತಿರೋದು ಬಲಗೈ ಸಮುದಾಯಕ್ಕೆ ಅಂತ ಗೊತ್ತು. ಆಗಾಗೆ ಬಸಲಿಂಗಪ್ಪ, ಆಗಾಗೆ ಮಲ್ಲಿಕಾರ್ಜುನ ಸ್ವಾಮಿ, ಆಗಾಗೆ ರಂಗನಾಥ್, ಆಗಾಗೆ ಎಲ್ಲರನ್ನೂ ಅವರು ದೂರ ಹೊಡೆದಿದ್ದಾರೆ. ಮೇಲ್ವರ್ಗಗಳು ಸುಮ್ಮನೆ ಕುಂತಿಲ್ಲ. ಸಾವಿರಾರು ಕೋಟಿಗಳನ್ನ ವ್ಯಯ ಮಾಡಿ ಮೇಲ್ವರ್ಗದವರು ವಲಯ ಮತ್ತು ಮಾದಿಗ ಸಂಬಂಧಿತ ಜಾತಿಗಳನ್ನ ಯಾವುದೇ ಕಾರಣಕ್ಕೂ ರಾಜಕೀಯದ ಮೇಲ್ಸ್ತರಕ್ಕೆ ಬರಬಾರದು ಅಂತಕ್ಕಂಥದಕ್ಕೋಸ್ಕರವಾಗಿ ಬಹಳಷ್ಟು ಖರ್ಚುಗಳನ್ನ ಮಾಡ್ತಾ ಇದ್ದಾರೆ. ಇದು ನಮಗೆ ಗೊತ್ತಿರಲಿ. ನಮ್ಮೆಲ್ಲ ಹಿರಿಯ ನಾಯಕರು ಇಲ್ಲಿದ್ದಾರೆ. ನಾವು ಸರ್ಕಾರವನ್ನ, ಅದು ಯಾವುದೇ ಸರ್ಕಾರ, ಯಾವುದೇ ಸರ್ಕಾರ ಗುತ್ತಿಗೆ ಹಿಡ್ಕೊಂಡಿಲ್ಲ. ಯಾವ ಸರ್ಕಾರನೂ ನಾವೇನು ಗುತ್ತಿಗೆ ತಗೊಂಡಿಲ್ಲ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಯಥಾವತ್ತಾಗಿ ಯಾರು ಜಾರಿ ಮಾಡ್ತಾರೋ ಅವ್ರ ಪರವಾಗಿದ್ದೀವಿ ಅಷ್ಟೇ. ನಾವ್ಯಾರು ಯಾವ ಸರ್ಕಾರದ ವಕ್ತಾರಲ್ಲ. ನಾವು ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಇದೆ ಅಂತ ನಾನು ಕಾಲ್ಪನಿಕವಾಗಿ ನಿಮ್ಗೆ ಹೇಳ್ತಾ ಇದ್ದೇನೆ. ನಾಳೆ ಕ್ಯಾಬಿನೆಟ್ನಲ್ಲಿ ಬಂದ್ರೆ ಯಥಾವತ್ತಾಗಿ ಜಾರಿ ಆದ್ರೆ, ಈ ಒಂದು ವರದಿ ಜಾರಿ ಆದ್ರೆ 5 MLAಗಳನ್ನ ಕಳ್ಕೋಬೇಕಾಗುತ್ತೆ. ನಾವು 2 MP ಗಳನ್ನ ಕಳ್ಕೋಬೇಕಾಗತ್ತೆ. ಸುಮ್ಮನೆ ಬೀದರಿಂದ ಚಾಮರಾಜನಗರವರೆಗೂ ನನ್ನ ಜನ ಬಂದಿಲ್ಲ. ಇಲ್ಲಿ ನನ್ನ ಜನ ಇಲ್ಲಿ ಬಂದಿರೋದು, ನಾವು 5 MLA ಸೀಟನ್ನು ಕಳ್ಕೊಳ್ತೇವೆ, 2 MP ಸೀಟ್ ಕಳ್ಕೊಳ್ತೇವೆ. ನಮ್ಮ ಮಕ್ಕಳ ಉದ್ಯೋಗ, PG ಸೀಟ್ಗಳು, BCA, MCA, MCOM, PG, PhD ಎಲ್ಲ ಸೀಟ್ಗಳನ್ನ ಕಳ್ಕೊಳ್ತೇವೆ. ಅದಕ್ಕೆ ನಾಗಮೋಹನ್ ದಾಸ್ ಅವರ ವರದಿ ನಮ್ಮ ಸಮುದಾಯಕ್ಕೆ ಮರಣ ಶಾಸನ ಅಂತಕ್ಕಂಥದ್ದನ್ನ ನಾವು ಹೇಳ್ತಾ ಇರೋದು. ಹಳ್ಳಿಗಳಿಗೂ ನೀವು ಇದನ್ನ ಚರ್ಚೆ ಮಾಡಬೇಕು, ಮನೆಗೂ ಇದನ್ನ ಚರ್ಚೆ ಮಾಡಬೇಕು. ನಮ್ಮ ಹಿರಿಯರು ಹೇಳಿದ ದಾರಿಯಲ್ಲಿ ನಮ್ಮ 2 ಸಮುದಾಯವನ್ನ ಶಾಶ್ವತವಾಗಿ ದೂರ ಮಾಡಬೇಕು ಅಂತ ಹೇಳಿ ಈ ಕಮಿಷನ್ಗಳನ್ನ ಅಪಾಯಿಂಟ್ ಮಾಡ್ತಿರೋದು. ನಮ್ಮನ್ನು ಒಟ್ಟಾಗಿರ್ಬೇಕು ಅಂತ ಕಮಿಷನ್ ಯಾರು ಮಾಡ್ತಾರೇನ್ರಿ? ನಮ್ಮನ್ನ ನೂಲಿನ ಎಳೆಯಂತೆ ಬಿಡಿಸಿ 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 ಚಿಂದಿ ಮಾಡ್ಬೇಕು. ಅಂಬೇಡ್ಕರ್ ಅವರ ಕನಸು, ಅಂಬೇಡ್ಕರ್ ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್, ನಿನಗ್ ಬುದ್ಧಿ ಐತೇನ್ರಿ ಅಂಬೇಡ್ಕರ್? ನೀವು ಲಂಡನ್ಗೆ ಹೋಗಿ ರಸಭರಿತವಾದ ಮಾವಿನ ಹಣ್ಣನ್ನ ತಂದು ಕೊಟ್ರಿ ನಿಮ್ಮ ಜನಕ್ಕೆ. ಲಂಡನ್ಗೆ ಹೋಗಿ ರಸಭರಿತವಾದ ಮಾವಿನ ಹಣ್ಣನ್ನ ತಂದು ಕೊಟ್ರಿ ನಿಮ್ಮ ಜನಕ್ಕೆ. ಆದ್ರೆ ನಿಮ್ಮ ಜನಕ್ಕೆ ನಾವು ರಸವನ್ನ ತಿಂದು ಸಿಪ್ಪೆಯನ್ನ ನಿಮ್ಮ ಜನ ಮುಖದ ಮೇಲೆ ಒಗಿತೀವಿ ಅಂತ ಹೇಳಿದಾರೆ ಅವರು ಅವತ್ತಿನ ಕಾಲಕ್ಕೆ 1935ರಲ್ಲಿ. ಪತ್ರಕರ್ತರು ಅಂಬೇಡ್ಕರ್ ಕೇಳ್ತಾರೆ, ಮಿಸ್ಟರ್ ಅಂಬೇಡ್ಕರ್, ನಿಮ್ಮ ಜನರಿಗೆ ಓಟಿನ ಹಕ್ಕನ್ನ ತಂದು ಕೊಟ್ಬಿಟ್ರಿ, ನಿಮ್ಮ ಜನರಿಗೆ ಓಟ್ ಹಾಕೋ ಹಕ್ಕು ತಂದಿದ್ರಿ, ಇವತ್ತಿಂದ ನಿಮ್ಮ ಜನ ಆಳುವ ಸಮುದಾಯ ಆಗುತ್ತೆ ಅಂತಕ್ಕಂಥ ಕನಸು ನೀವು ಕಟ್ಕೊಂಡಿದ್ದೀರಿ. ನೀವು ಲಂಡನ್ ನಿಂದ ತಂದಿರತಕ್ಕಂಥ ಓಟಿನ ಹಕ್ಕಿನ ಬಗ್ಗೆ ಏನ್ ಹೇಳ್ತೀರಿ ನೀವು ಅಂತ ಕೇಳಿದಾಗ ಬಾಬಾ ಸಾಹೇಬ್ ಹೇಳ್ತಕ್ಕಂಥ ಉತ್ತರ ಇದೇನಂದ್ರೆ, ಲಂಡನ್ ನಿಂದ ರಸಭರಿತವಾದಂಥ ಹಣ್ಣನ್ನ ತಂದೆ, ನನ್ನ ಜನ ರಸವನ್ನ ಕುಡಿಲಿ ಅಂತ ಹೇಳಿ. ಆದ್ರೆ ಈ ದೇಶದ ಮನುವಾದಿಗಳು ರಸವನ್ನ ತಾವು ಕುಡಿದು ಸಿಪ್ಪೆಯನ್ನ ತೆಗೆದು ನಮ್ಮ ಜನರ ಮುಖದ ಮೇಲೆ ಎಸಿತಾರೆ ಅಂತಕ್ಕಂಥ ಮಾತುಗಳನ್ನ ಅವತ್ತು ಹೇಳಿದ. ನಮ್ಮ ಮುಖದ ಮೇಲೆ ಏನ್ ಎಸಿತಾ ಇದ್ದಾರೆ? ಸಿಪ್ಪೆ ಎಸಿತಾ ಇದ್ದಾರೆ. ಇದನ್ನ ದಯಮಾಡಿ ನನ್ನ 2 ಸಮುದಾಯದ ಬಂಧುಗಳು ಅರ್ಥ ಮಾಡ್ಕೋಬೇಕು. ನಿಮ್ಮ ರಾಜಕೀಯ ಪ್ರತಿಷ್ಠೆ ಬಿಡಿ, ನಿಮ್ಮ ವೈಯಕ್ತಿಕ ಹಿತಾಸಕ್ತಿ ಬಿಡಿ. ಸಮುದಾಯವನ್ನ ಕಟ್ಟತಕ್ಕಂಥ ಕೆಲಸವನ್ನ ನೀವು ಮಾಡಲಿಲ್ಲ ಅಂದ್ರೆ ನೀವು ಸಮುದಾಯದ ದ್ರೋಹಿಗಳು, ಬಾಬಾ ಸಾಹೇಬ್ರ ದ್ರೋಹಿಗಳಾಗ್ಬಿಡ್ತೀರಿ.
ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ, ಈ ಒಂದು ಪ್ರತಿಭಟನೆ ನಾನು ಕೇಳ್ಕೊಳ್ಳೋದು, ನಮ್ಮ ಸಮುದಾಯಗಳು ಎಡಂಗೈ ಬಲಂಗೈ ಅಂತಕ್ಕಂಥದ್ದು ಏನು ಪೆರಿಯಾರ ಕಾಲದಲ್ಲಿ ಆ ಭಾಗದಲ್ಲಿ ಇತ್ತೋ, ನಮ್ಮ ಪರ್ಯನ್ ಬೆಂಗಳೂರಿನಲ್ಲಿ ಕಸ ಹೊಡೆಯಕ್ಕೆ ಬಂದಂಥವ್ರು, ಪೌರ ಕಾರ್ಮಿಕರಾಗಿರ್ತಕ್ಕಂಥವ್ರು, ನಮ್ಮ ಮೈಸೂರಿನ ಮಾರ 7,000 ಜನ ಇದ್ದಾರೆ. ಬಲಗೈ ಜನಾಂಗಕ್ಕೆ ಸಂಬಂಧಪಟ್ಟವರು. ನಮ್ಮ ಚನ್ನದಾಸರಿ ಬಳ್ಳಾರಿ ಬಲಗೈ ಸಂಬಂಧಿತ ಜಾತಿಗಳು. ಮಂಡಾಳ್ ಸಮುದಾಯ ಸಿರಿಸಿ ಸಿದ್ದಾಪುರ ಬಲಗೈ ಸಂಬಂಧಿತ ಜಾತಿಗಳು. ಮೊಗೇರ ಬಲಗೈ ಸಂಬಂಧಿತ ಜಾತಿಗಳು. ಇವೆಲ್ಲವೂ ನಿಮಗೆ ಬಲಗೈ ಅಂತ ಗೊತ್ತಿದ್ರು, ಇವೆಲ್ಲ ನಿಮ್ಮ ಕೈಯಲ್ಲಿ ಸರ್ಟಿಫಿಕೇಟ್ ಇದೆ ಬಲಗೈ ಜಾತಿಗಳಿವು ಅಂತ, ಅದು ಗೊತ್ತಿದ್ರು ಎಡಗೈ ಗುಂಪಿಗೆ ಸೇರಿಸ್ತಕ್ಕಂಥದ್ದು, ಬಿ ಗುಂಪಿಗೆ ಸೇರಿಸ್ತಕ್ಕಂಥ ಪ್ರಮೇಯ ಏನಿತ್ತು? ಯಾಕೆ ಸೇರಿಸಿದ್ರಿ? ಇದು ಅಕ್ಷಮ್ಯ ಅಪರಾಧ. ಎಚ್ ಸಿ ಮಹದೇವಪ್ಪನವರು ಮೈಸೂರಿನಲ್ಲಿ ಆದಿ ಕರ್ನಾಟಕ, ಕೋಲಾರದಲ್ಲಿ ನಮ್ಮ ವೆಂಕಟಸ್ವಾಮಿಯವರು ಮತ್ತು ಮುನಿಯಪ್ಪನವರು ಅಲ್ಲಿ ಯಾವುದು ತುಮಕೂರಿನಲ್ಲಿ ನಮ್ಮ ಪರಮೇಶ್ವರ್ ಅವರು ಆದಿ, ಇವರು 1%. ಎಚ್ ಸಿ ಮಹದೇವಪ್ಪನವರು ಮೈಸೂರಲ್ಲಿ ಆದಿ ಕರ್ನಾಟಕ, ಪರಮೇಶ್ವರ್ ಅವರು ಆದಿ ದ್ರಾವಿಡ, ನಮ್ಮ ವೆಂಕಟಸ್ವಾಮಿ ಅವರು ಮುನಿಯಪ್ಪನವರು ಇಲ್ಲಿ ಆದಿ ಕರ್ನಾಟಕ, ಇವರು 1%. ಯಾಕೆ 1% ತಂದು ನಿಲ್ಸಿದ್ದೀರಿ? ಯಾವ ಉದ್ದೇಶಕ್ಕೆ 1% ಬರ್ದಿದ್ದೀರಿ ನೀವು? ಸ್ವಾಮಿಗಳೇ, ಅವ್ರು ಯಾರು ಜಾತಿ ಹೆಸರು ಬರ್ಸಿಲ್ಲ ಅಂದ್ರು ನನಗೆ. ಏನು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತ ನಾನು ಸೇರಿಸಿದ್ದೀನಲ್ಲ, ಅವ್ರೊಬ್ರು ಅವ್ರ ಮೂಲ ಜಾತಿನೇ ಬರ್ಸಿಲ್ಲ. ಯಾಕೆ ಬರ್ಸಿಲ್ಲ ಇವರು? ಯಾವ ಕಾರಣಕ್ಕೆ ಬರ್ಸಿಲ್ಲ ಇವರು? ಮನೆ ಸಿಕ್ಲಿಲ್ಲ, ಮನೆ ನಾವು ಜಾತಿ ಹೇಳಿದ್ರೆ ಮನೆ ಖಾಲಿ ಮಾಡಿ ಸರಿ ಅಂತ ಬರ್ಸಿಲ್ವಾ? ಅಥವಾ ನಾವು ಗೊತ್ತಾಗ್ಬಿಡುತ್ತೆ ಈ ಜಾತಿ ಅಂತ ಬರ್ಸಿಲ್ವಾ? ಅದು ನನಗೆ ಗೊತ್ತಿಲ್ಲ. ನಿಮಗೆ ಬಾಬಾ ಸಾಹೇಬ್ರು ಹೇಳಿದ್ದಾರೆ, ಐ ಆಮ್ ವೆರಿ ಪ್ರೌಡ್ ಅಪ್ ಟು ಮೀ, ವೈ ಬಿಕಾಸ್ ಐ ಕ್ಯಾನ್ ಬರ್ತ್ ಟು ಮೈ ಕಾಸ್ಟ್ ಇನ್ ಮಹರ್. ನಾನು ಮಹರ್ನಾಗಿ ಹುಟ್ಟಿದಕ್ಕೆ ಹೆಮ್ಮೆ ಪಡ್ತೀನಿ ಅಂತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನಾವು ಒಲೆಯರಾಗಿ ಹುಟ್ಟಿದಕ್ಕೆ, ಛಲವಾದಿಗಳಾಗಿ ಹುಟ್ಟಿದಕ್ಕೆ ಹೆಮ್ಮೆ ಪಡಬೇಕು ಅಂತ ನಾವು ಬರೀಬೇಕು, ಬರೆದಿಲ್ಲ. ಹಾಗಾಗಿ ನಾವು 1% ಇಟ್ಟಿದ್ದೀವಿ ಅಂತ ಅವ್ರ ವಾದ. ಹಾಗಾದ್ರೆ 1% ಅಲ್ಲಿ ನಿಮ್ಗೆ ಎಷ್ಟು MP ಸೀಟ್ ಸಿಗ್ಬೋದು? ಇವರು ಕ್ಲೈಮ್ ಮಾಡಿದ್ರೆ ವೆಂಕಟಸ್ವಾಮಿ ಅವರು ಕೋಲಾರದ ಎಷ್ಟು ಸೀಟ್ ಸಿಗ್ಬೋದು? ಇದು ಐತಿಹಾಸಿಕ ಅಪರಾಧ, ಹಿಸ್ಟಾರಿಕಲ್ ಅಫೆನ್ಸ್ ಇದು. ಅದಕ್ಕೆ ಬಾಬಾ ಸಾಹೇಬ್ ಹೇಳಿದ್ದು, ನಿಮ್ಮ ಜನ ಓಟಿನ ಕಿಮ್ಮತ್ತೆ ಗೊತ್ತಿಲ್ಲ ಅವರಿಗೆ. ನೀವು ಓಟ್ನಾಗ ತಂದಿದ್ರಿ ಹೋಗಿ, ನಿಮ್ ಜನಕ್ಕೆ ಓಟಿನ ಕಿಮ್ಮತ್ತೆ ಗೊತ್ತಿಲ್ಲ. ಕೃಪಲಾನಿ ಹೇಳೋದು, ನಿಮ್ಮ ಜನ ಆಸೆ ಬರುತ್ತರು, ನಿಮ್ಮ ಜನ ಭಿಕಾರಿಗಳು. ನಿಮ್ಮ ಜನಕ್ಕೆ ಓಟಿನ ಕಿಮ್ಮತ್ತು ಗೊತ್ತಿಲ್ಲ. ಅವರು ಚಿತ್ರಾನ್ನಕ್ಕೆ ಇದಕ್ಕೆ ಮಾರ್ಕೊಂಡ್ಬಿಡ್ತಾರೆ. ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ ಅವತ್ತು, ಎಸ್ ಕೃಪಲಾನಿ, ನನ್ನ ಜನ ಭಿಕಾರಿಗಳೇ, ಆಸೆ ಪುರುಕ್ರೆ, ಆದ್ರೆ ಒಂದು ತಿಳ್ಕೊ, ಯಾವಾಗ ನನ್ನ ಜನರಿಗೆ ಮತದಾನದ ಮಹತ್ವ ಗೊತ್ತಾಗುತ್ತಾ ಅವತ್ತು ನಿನ್ನಂತ ಭಿಕಾರಿ ಯಾರು ಈ ದೇಶದಲ್ಲಿ ಒಬ್ರು ಇರೋದಿಲ್ಲ ಅಂತಕ್ಕಂಥ. ನಿನ್ನಂತ ಭಿಕಾರಿ ಯಾರು ಈ ದೇಶದಲ್ಲಿ ಇರಲ್ಲ. ನಾವು ಯಾರನ್ನ ಭಿಕಾರಿ ಮಾಡ್ಬೇಕಾಗಿತ್ತು? ಯಾರನ್ನ ಭಿಕಾರಿ ಮಾಡ್ಬೇಕಾಗಿತ್ತು? ನಾವು ಯಾರು ಭಿಕಾರಿ ಆಗಿದ್ದೀವಿ? ಅದಕ್ಕೆ ಈ ವರದಿಗಳೇನು ಬರ್ತಾ ಇದೆ, ಸದಾಶಿವ ಆಯೋಗ ಆಗಲಿ, ನಾಗಮೋಹನ್ ದಾಸ್ ಆಯೋಗ ಆಗಲಿ, ಯಾವುದೇ ಆಗಲಿ, ಇದರಲ್ಲಿ ಮೇಲ್ವರ್ಗದ ಕುತಂತ್ರ ಇದ್ದೇ ಇದೆ. ಇದನ್ನ ಎರಡು ಸಮುದಾಯದ ಅಣ್ಣ ತಮ್ಮದಿರು ಅರ್ಥ ಮಾಡ್ಕೋಬೇಕು. ನನ್ನ ಫೋಟೋ ಸುಟ್ಬಿಟ್ರಲ್ಲ, ಬೀದರಿಂದ ಚಾಮರಾಜವರೆಗೂ ಜ್ಞಾನ ಪ್ರಕಾಶ್ ಸ್ವಾಮಿಗಳ ಫೋಟೋ ಸುಡ್ತಾವ್ರು. ಇದು ಅರ್ಥ ಮಾಡ್ಕೋಬೇಕು. ನಾವು ಮಾದಿಗ ಸಹೋದರರಿಗೆ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಇಲ್ಲಿ ನಮ್ಮ ವೆಂಕಟಸ್ವಾಮಿ ಅವರು ಕೂತಿದ್ದಾರೆ. ಎಷ್ಟು ದಿನ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಕೂತಿಲ್ಲ, ಪೌರ ಕಾರ್ಮಿಕರ ಬಗ್ಗೆ ಕೂತಿಲ್ಲ, ಯಾವ ಹೋರಾಟಗಳಲ್ಲಿ ನಾವು ಭಾಗಿಯಾಗಿಲ್ಲ.
ಒಂದು ಸಮುದಾಯಕ್ಕೆ ಅನ್ಯಾಯ ಆದಾಗ ಧ್ವನಿ ಎತ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂತಹ ಹಕ್ಕು. ಹಾಗಾಗಿ ನಾವು ಒಂದು ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ, ಬಲಗೈ ಸಮುದಾಯಕ್ಕೆ ಅಂತ ಧ್ವನಿ ಎತ್ತದೇ ತಪ್ಪು ಅಂದ್ರೆ ಹೇಗೆ? ಧ್ವನಿ ಎತ್ತಲೇ ತಪ್ಪು ಅಂದ್ರೆ ಹೇಗೆ? ಹೆಂಗ್ ಎತ್ಕಡ್ತಾ ಇದ್ದಾರೆ ಅಂತ ಪಾಪ ನಮ್ಮ ಸೋದರಾದಂತ ಮಾದಿಗರು ಎತ್ಕಡ್ತಾ ಇರೋರು ಯಾರು? ಅವ್ರು ಆ ಕಡೆ ಇದ್ದಾರೆ, ನಾವು ಈ ಕಡೆ ಇದ್ದೀವಿ. ನಾ ಇಲ್ಲಿಂದ ಹೇಳ್ತಾ ಇದ್ದೇನೆ, ನಾಳೆ ಸಚಿವ ಸಂಪುಟದಲ್ಲಿ ಇದನ್ನ ಪರಿಷ್ಕರಿಸಿ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಜಾರಿ ಮಾಡಿಲ್ಲ ಅಂದ್ರೆ ನಾವಿಬ್ಬರೂ ಸೇರಿ ಈ ಸರ್ಕಾರನ ನಾಶ ಮಾಡ್ಬಿಡ್ತೀವಿ. ಈ ಸರ್ಕಾರ ಬೇಕಾಗಿಲ್ಲ. 30 ವರ್ಷ ನಮ್ಮನ್ನ ಬೀದಿ ನಿಲ್ಲಿಸ್ತಕ್ಕಂಥ ಸರ್ಕಾರ ಬೇಕೇನ್ರಿ? ಅದ್ಯಾವುದೇ ಆಗಿರ್ಲಿ. ಅವ್ರು ಅನ್ಕೊಂಡಿರ್ಬೋದು ಜ್ಞಾನ ಪ್ರಕಾಶ್ ಸ್ವಾಮಿಗಳು ಒಂದು ಜನಾಂಗ ಸ್ವಾಮಿ ಅಂತ. ಅದು ತಪ್ಪು. ನಾನು ಎಲ್ಲಾ ಸಮುದಾಯಗಳ ಹೋರಾಟದಲ್ಲಿ ಭಾಗಿಯಾಗಿದ್ದೀನಿ 30 ವರ್ಷ. ನಾನು ಇವತ್ತು ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೇನೆ, ನಾಳೆ ಸಚಿವ ಸಂಪುಟದಲ್ಲಿ ಅದನ್ನ ಪರಿಷ್ಕರಿಸಿ ಅಂಕಿ ಅಂಶಗಳನ್ನ ತಿದ್ದುಪಡಿ ಮಾಡಿ ಬಲಗೈ ಸಂಬಂಧಿತ ಜಾತಿಗಳನ್ನ ಬಲಗೈಗೆ ಸೇರಿಸಿ, ಎಡಗೈ ಸಂಬಂಧಿತ ಜಾತಿಗಳನ್ನ ಎಡಗೈಗೆ ಸೇರಿಸಿ, ಎಡಗೈ ಬಲಗೈ ಎರಡೂ ಇಲ್ಲದೆ ಇರತಕ್ಕಂಥ ಜಾತಿಗಳನ್ನ ಒಂದ್ ಕಡೆಗೆ ಸೇರಿಸಿ ನೀವು ಸಾಮಾಜಿಕ ಸಮಾನತೆ ಕೊಟ್ಟಂತ ವರದಿಯನ್ನೇನಾದ್ರೂ ನೀವು ಜಾರಿ ಮಾಡಲಿಲ್ಲ ಅಂದ್ರೆ ನಾವಿಬ್ರೂ ಸೇರಿ ಈ ಸರ್ಕಾರವನ್ನ ಕಿತ್ತು ಬಿಸಾಕ್ತೀವಿ ಅಂತಕ್ಕಂಥದ್ದು ನಾವಿವತ್ತು ಪ್ರಾಮಿಸ್ ಮಾಡ್ತಾ ಇದ್ದೀವಿ. ಈ ಸಂದೇಶ ನಾವು ಎರಡು ಸಮುದಾಯದವರು ಸಾಮರಸ್ಯದಿಂದ ತಗೋಬೇಕು. ಸಮುದಾಯವನ್ನು ಒಡೆಯುವ ಷಡ್ಯಂತ್ರಗಳು ಇನ್ನು ಮುಂದೆ ನಡೆಯಲ್ಲ, ಯಾವುದೇ ಕಾರಣಕ್ಕೂ ನಡೆಯಲ್ಲ. ಈ ವೇದಿಕೆಯಿಂದ ನಾನು ಕೇಳಿಕೊಳ್ಳಲು ಸರ್ಕಾರಕ್ಕೆ, ನಮ್ಮ ಸಚಿವರುಗಳಿಗೆ, ನಮ್ಮ ಬಲಗೈ ಸಮುದಾಯದ ಸಚಿವರು, ಎಡಗೈ ಸಮುದಾಯದ ಸಚಿವರು, ನಿನ್ನೆ ನಮ್ಮ ಹಿರಿಯರಾದ ವೆಂಕಟಸ್ವಾಮಿ ಅವರು ಮಾತಾಡಿರ್ತಕ್ಕಂಥ ಏನು ಸಭೆಗಳಾಗಿದೆ, ಆ ಸಭೆಗಳು ಸಾಮಾಜಿಕ ನ್ಯಾಯದ ಪರವಾಗಿರಬೇಕು. ಯಾರಿಗೂ ಅನ್ಯಾಯ ಮಾಡೋದು ಬೇಡ, ಯಾರು ಹಕ್ಕನ್ನು ಕಿತ್ಕೊಳ್ಳೋದು ಬೇಡ. ನಮ್ಮ ಅಂಕಿಅಂಶಗಳನ್ನ ಸರಿಪಡಿಸಿ ನಮಗೆ ಸಿಗ್ತಕ್ಕಂಥ ಪಾಲನ್ನ ನಮಗೆ ಕೊಟ್ರೆ ಸಾಕು, ನಾವು ನಮ್ಮ ಜನರ ಭವಿಷ್ಯವನ್ನು ನಿರ್ಧಾರ ಮಾಡ್ಕೊಳ್ತೇವೆ. ಇಲ್ಲದೆ ಇದ್ರೆ ಬೀದರ್ನ ಕಳ್ಕೊಂಡಾಯ್ತು. ಬೀದರ್ ಜಿಲ್ಲೆ ನಮ್ಮ ಕೈ ಬಿಟ್ಟಾಯ್ತು. MP ಎಷ್ಟು ವರ್ಷ MP ಇದ್ದು ಬೀದರಲ್ಲಿ? ಎಷ್ಟು ವರ್ಷ ಇತ್ತು MP ನಮ್ಮ ಕೈಲಿ? ಬೀದರ್ ಹೋಯ್ತು. ರಾಮಚಂದ್ರಪ್ಪನ ಅಂತೇಳಿ ಒಬ್ರು ಸತತವಾಗಿ ಬೀದರ್ನ MP ಆಗಿದ್ರು, ಹೋಯ್ತು, ಕಳೆದೋಯ್ತು. ಇನ್ನು 2 ಕ್ಷೇತ್ರನ ನಾವು ಕಳ್ಕೊಳ್ತೇವೆ. ಇನ್ನು 2 ಕ್ಷೇತ್ರ ಹೋಗುತ್ತೆ. ಇನ್ನೇನಾದ್ರೂ ಪರಿಷ್ಕರಣೆ ಮಾಡಲಿಲ್ಲ ಅಂದ್ರೆ ಅದಕ್ಕಿದು ಪರಿಷ್ಕರಣೆ ಆಗ್ಬೇಕು, ಇದು ತಿದ್ದುಪಡಿ ಆಗ್ಬೇಕು. ನಮ್ಮ ಚಾಮರಾಜನಗರ ಹೋಗ್ಬಿಡ್ತಾ ಇತ್ತು. ನಮ್ಮ ಪಾಪ ಅವ್ರು ಇದ್ದಾರೆ, ಹೊಡೆದ ಚಪ್ಪಾಳೆ. ನಮ್ಮ ಪಾಪ ವೆಂಕಟರಮಣ ಪಾಪ ಯಾವುದೇ ಕಾರಣಕ್ಕೂ ಚಾಮರಾಜನಗರನ ನಾವು ಬಿಡಲ್ಲ ಅಂತ ಉಳಿಸ್ಕೊಂಡ್ರು. ಅದನ್ನ ಮೈಸೂರು ಗ್ರಾಮಾಂತರ ಮಾಡ್ಬಿಟ್ಟಿದ್ರು. ಈ ತರ ನಮ್ಮ ಸಮುದಾಯವನ್ನು ಹತ್ತಿಕ್ಕತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಇತ್ತು, ನಮ್ಮ ಸಿದ್ದಯ್ಯ ಸಾಹೇಬರು ಅಧ್ಯಕ್ಷರಾಗಿದ್ರು. ಛಲವಾದಿ ಮಹಾಸಭಾ ಇತ್ತು, ಸನ್ಮಾನ್ಯ ಕನ್ನಡದಲ್ಲಿ IAS ಬರೆದು ಪ್ರತಿಯೊಂದು ಕಾಲೋನಿಗಳಲ್ಲಿ ಶಿವರಾಮ್ ಅವರ ಕಾಲೋನಿ ಅಂತಾನೆ ಹೆಸರು ಮಾಡಿರ್ತಕ್ಕಂಥ ಶಿವರಾಮ್ ಅವರು ಇದ್ರು. ಅವ್ರು ಈಗಿಲ್ಲ, ಅವರ ಶ್ರೀಮಂತರಿದ್ದಾರೆ. ಇವರಿಬ್ಬರನ್ನು ಸೇರಿಸಿ ನಾವು ಮಾತಾಡಿದ್ವಿ. ನೋಡಿ, ಒಕ್ಕಲರಿಗೆ ಒಂದೇ ಸಂಘ ಇದೆ, ಕುರುಬರಿಗೂ ಒಂದೇ ಸಂಘ ಇದೆ, ಲಿಂಗಾಯತರಿಗೂ ಒಂದೇ ಸಂಘ ಇದೆ. ಎಲ್ರಿಗೂ ಒಂದೇ ಸಂಘ ಇರಬೇಕಾದ್ರೆ ನಾವೇಕೆ ರಾಜ್ಯದಲ್ಲಿ ಒಂದೇ ಸಂಘ ನೀವು ಮಾಡ್ಕೋಬಾರ್ದು? ನೀವು ಒಂದೇ ಹೆಸರಿಂದ ಸಂಘ ಕಟ್ಕೋಬೇಕು, ಒಂದೇ ಹೆಸರು ಇರ್ಬೇಕಂತೇಳಿ ನಾವು ತೀರ್ಮಾನ ಮಾಡಿ ಮೊದಲು ಈಗ ಈ ಒಂದು ಹೋರಾಟಕ್ಕೆ ಬಲಗೈ ಜಾತಿಗಳ ಒಕ್ಕೂಟ ಅಂತ ಹೆಸರು ಹಾಕೊಂಡಿದ್ದೇವೆ. ಮುಂದಿನ ದಿನದಲ್ಲಿ ನಾವು ಒಂದೇ ಹೆಸರಿನ ಸಂಘದಲ್ಲಿ ಇರಬೇಕು ಅಂತಕ್ಕಂಥದ್ದೇ ನಮ್ಮ ಒತ್ತಾಯ. ಒಂದೇ ಸಂಘ ಇರಬೇಕು. ಆ ಸಂಘದ ಪದಾಧಿಕಾರಿಗಳು ಜಿಲ್ಲೆಗೊಬ್ಬೊಬ್ರು ಇರಲಿ, ನಮ್ಗೇನು ಬೇಜಾರಿಲ್ಲ, ಒಂದೇ ಸಂಘ ಇರಬೇಕು. ಹಾಗಾಗಿ ಈ ಸಂಘದ ಮುಖಾಂತರವಾಗಿ ಬಾಬಾ ಸಾಹೇಬರು ಹೋರಾಟದ ಸಂಘವನ್ನು ಕಟ್ಟಲಿಲ್ಲ,
ಬಾಬಾ ಸಾಹೇಬ್ರೆಲ್ಲೂ ಹೋರಾಟದ ಸಂಘ ಯಾವುದು ಸಮತಾ ಸೈನಿಕ ದಳ ಯಾಕೆ ಕಟ್ಟಿದ್ರು? ಸಮತಾ ಸೈನಿಕ ದಳ ಅವರು ಬಹಿಷ್ಕೃತ ಹಿತಕಾರಣಿ ಸಭಾ ಯಾಕೆ ಕಟ್ಟಿದ್ರು? SC/ST ಫೆಡರೇಷನ್ ಯಾಕೆ ಮಾಡಿದ್ರು? ಸೂಟು ಬೂಟು ಕೋಟ್ ಹಾಕೊಂಡು ಡೆಲಿಗೇಷನ್ ಮಾಡಿ ಅಲಿಗೇಷನ್ ಮಾಡಿ ಅಂತ ಹೇಳಿಲ್ಲ ಅಂಬೇಡ್ಕರ್. ನಮ್ದು ಯಾವುದು ಡೆಲಿಗೇಷನ್, ನಾಟ್ ಅಲಿಗೇಷನ್. ಬಹಿಷ್ಕೃತ ಹಿತಕಾರಣಿ ಸಭೆ 1924 ಕಟ್ಟಿದ ಉದ್ದೇಶ ಶಿಕ್ಷಿತರಾಗಿ ಜಾಗೃತರಾಗಿ ಹೋರಾಟ ಮಾಡಿ ಅಂತ ನಮ್ಗೆ ಹೇಳಿದ್ರು. 1924 ಕಟ್ಟಿದಂತ ಬಹಿಷ್ಕೃತ ಹಿತಕಾರಣಿ ಸಭಾ ಇವತ್ತು ಯಾರಾದ್ರೂ ಮಾತಾಡಿದ್ರೆ ಬಾಯಿಗೆ ಬರಲ್ಲ ಅದು. ಆದ್ರೆ RSS ಅವತ್ತೇ ಕಟ್ಟಿದ್ರು, ಇವತ್ತು ದೇಶ ಆಳ್ತಿದ್ದಾರೆ. ದೇಶ ಹಿಡಿದಿದ್ದಾರೆ. ಯಾಕೆಂದ್ರೆ ಸಂಘಗಳನ್ನ ಕಟ್ಟಿ ಛಿದ್ರ ಮಾಡ್ತಕ್ಕಂಥ ಷಡ್ಯಂತ್ರಗಳು ನಮ್ಮಲ್ಲಿ ನಡೆದಿದೆ. ಮಾಡ್ತಾ ಇರ್ತಾರೆ ಅವರು, ದುಡ್ಡು ಕೊಟ್ಟು ಸಂಘ ಕಟ್ಟಿಸ್ತಾರೆ. ಇದಕ್ಕೆ ಬಲಿಯಾಗಬೇಡಿ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಎಲ್ಲ ಸೋದರರು ಪಾಪ 2 ದಿನದಲ್ಲಿ ಸಿದ್ದಯ್ಯ ಅವರಿಗೆ 105 ಡಿಗ್ರಿ ಜ್ವರ ಬಂದ್ಬಿಟ್ಟಿದೆ. ಅವ್ರಿಲ್ಲ ಹೇಗಿಲ್ಲಿ ಪಾಪ ಮಾತಾಡಕ್ಕೂ ಆಯ್ತಿಲ್ಲ. ನಮ್ಮ ಶಿವರಾಮ್ ಅವರು, ಚಂದ್ರಶೇಖರಯ್ಯನವರು, ನಮ್ಮ ಇಡೀ ರಾಜ್ಯದ ಎಲ್ಲ ಸಂಘಟನೆ ಮುಖಂಡರುಗಳು ಬರೀ ಎರಡು ದಿನದಲ್ಲಿ ಇಡೀ ರಾಜ್ಯಾದ್ಯಂತ ಕರೆಯನ್ನ ಕೊಟ್ಟು ನಮ್ಮೆಲ್ಲ ಹಿರಿಯರು ಈಗ ವೇದಿಕೆ ಮೇಲೆ ಬರ್ತಾರೆ. ಸಂಘಟನೆ ಮುಖ್ಯಸ್ಥರು ಅವರು ಒಂದು ನಿರ್ಣಯವನ್ನು ತಗೊಳ್ತಾರೆ. ಆ ನಿರ್ಣಯ ಮುಗಿದ್ಮೇಲೆ ನಾವೆಲ್ಲ ಹೋಗ್ಬೇಕಾಗ್ತದೆ. ಇನ್ನೊಂದು ಮಾತನ್ನ ನಾನು ಲಾಸ್ಟಲ್ಲಿ ಹೇಳ್ತೇನೆ. ಏನದು ಅಂದ್ರೆ, ನಾಳೆ ಏನಾದರೂ ಅವರು ಪರಿಷ್ಕರಿಸಿ ಅಂಕಿಅಂಶಗಳನ್ನ ತಿದ್ದುಪಡಿ ಮಾಡಿ ನಮ್ಮ ಸಮುದಾಯಗಳ ಗುಂಪನ್ನು, ನಮ್ಮ ಸಮುದಾಯದ ಜಾತಿಗಳನ್ನ ನಮ್ಮ ಸಮುದಾಯದ ಗುಂಪಿಗೆ ಹಾಕಿ ಅವ್ರು ಇದನ್ನ ಸರಿ ಮಾಡಿ ಜಾರಿ ಮಾಡಿದ್ರೆ ನಮ್ಮದು ಯಾವುದೇ ತಕರಾರಿಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಒಂದು ವೇಳೆ ಇದನ್ನೇನಾದ್ರೂ ಪರಿಷ್ಕರಿಸಿದ್ರೆ, ಹಾಗೆ ಏನಾದ್ರೂ ಯಥಾವತ್ತಾಗಿ ಸ್ವೀಕಾರ ಮಾಡಿದ್ರೆ ಪ್ರತಿಯೊಂದು ಜಿಲ್ಲೆಗಳಲ್ಲಿ, ಪ್ರತಿಯೊಂದು ತಾಲೂಕುಗಳಲ್ಲಿ ಛಲವಾದಿಗಳು, ವಲಯರು ಏನು ಅಂತಕ್ಕಂಥದ್ದನ್ನ ತೋರಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗಿದೆ. ಅದಕ್ಕೆ ನೀವೆಲ್ಲರೂ ತಯಾರಾಗಿರಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭ ಕೇಳ್ತಾ